ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದೇ ಒಂದು ಬಟ್ಲು ಅವಲಕ್ಕಿಯಿಂದ ನಾನು ಸಿಹಿ ಅವಲಕ್ಕಿ ಮಾಡ್ತೀನಿ. ಯಾಕಂದರೆ ಇದು ಕೃಷ್ಣ ಜನ್ಮಾಷ್ಟಮಿ ಇರೋದಕ್ಕೆ ಇದೇ ಸಿಹಿ ಪದಾರ್ಥ ಇಷ್ಟ. ಈ ಥರ ಮಾಡಿದರೆ ಕೃಷ್ಣನಿಗೆ ತುಂಬ ಪ್ರಿಯವಾಗಿದ್ದು. ಈ ಥರ ಒಂದು ಬಟ್ಲು ಅವಲಕ್ಕಿ ತೊಗೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ಸತಿ ನೀರು ಹಾಕಿಬಿಟ್ಟು ತೊಳೆದು ಸಿಹಿದು ಅವಲಕ್ಕಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ನೈವೇದ್ಯ ಇಡೋಕ್ಕೂ ಮಾಡ್ಬೋದು. ಅದಕ್ಕಂತೆ ನಾನು ನೀಟಾಗಿ ತೊಳೆದ್ಬಿಟ್ಟು ನಿಮಗೆ ಇದನ್ನು ತೋರಿಸ್ತೀನಿ. 2 ಸತಿ ತೊಳ್ಕೊಂಬಂದು ಇದನ್ನು ಸ್ವಲ್ಪ ನೆನೆ ಇಡೋಣ. ನೋಡಿ ಎಷ್ಟು ನೀಟಾಗಿ ತೊಳೆದ್ಬಿಟ್ಟು ನಾವು ಇದನ್ನು 1-2 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಅದು ನೆನೆದ್ರಾಗೆ ನಾವು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ. ಪಾಕ ಅಂದರೆ ಸುಮ್ಮನೆ ಜಸ್ಟ್ ಬೆಲ್ಲ ಕರಗಿಸೋದು. ಅವಲಕ್ಕಿ ನೆನೆಸಿರೋದು ಹಾಕ್ಬಿಟ್ಟು ನೈವೇದ್ಯಕ್ಕೆ ಮಾಡಿದ್ರೆ ಸೂಪರಾಗಿರುತ್ತೆ. ಇವಾಗ ಸ್ವಲ್ಪ ಇದನ್ನು ನೆನೆಯಕ್ಕೆ ಬಿಡೋಣ. ಅವಲಕ್ಕಿ ನೆನೆಸಿಟ್ಟಿದ್ದಾಯಿತು. ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಫಸ್ಟು 1-2 ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಬಿಟ್ಟು ನಾವು ದ್ರಾಕ್ಷಿ ಗೋಡಂಬಿ ನಾವು ಸ್ವಲ್ಪ ಇದನ್ನು ತುಪ್ಪದಲ್ಲಿ ಕರ್ಕೊಳ್ಳೋಣ. ಅದು ಸ್ವಲ್ಪ ಲೈಟಾಗಿ ಕರ್ಕೊಂಡ್ಬಿಟ್ಟು ನಾವು ಇದನ್ನು ನೋಡಿ ಈ ಥರ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ನಾವು ಕರ್ಕೊಳ್ಳೋಣ. ಮತ್ತು ನಿಮ್ಗೆ ಬೇರೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅವನು ನೀವು ಈ ಥರ ಕರೆದು ತೆಗಿಬೋದು. ನಾನು ದ್ರಾಕ್ಷಿ ಗೋಡಂಬಿ 2 ಇತ್ತು, ನಾನು ಹಾಕಿ ಇವಾಗ ಕರಿತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಹಿಂಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು. ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗಿಯೋಣ. 1 ಬಟ್ಲು ಅವಲಕ್ಕಿಗೆ ನಾನು 3/4 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೆಲ್ಲ ನಾವು ಕರಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಕರಗಿಸ್ಕೊಳ್ಳೋಣ. ಇದನ್ನೇನು ಪಾಕ ಮಾಡಬೇಕಂತ ಏನಿಲ್ಲ, ನಾವು ಕರಗಿಸ್ಕೊಂಡ್ರೆ ಸಾಕು. ಇದರಲ್ಲಿ ಅವಲಕ್ಕಿ ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ನೋಡಿ ಸೂಪರಾಗಿರುತ್ತೆ. ದೇವ್ರ ನೈವೇದ್ಯ ನಂತರ ಕೃಷ್ಣನ ತುಂಬ ಪ್ರಿಯವಾಗಿದ್ದು. ಕೃಷ್ಣ ಜನ್ಮಾಷ್ಟಮಿ ದಿನವೇ ಇದು ಅವಲಕ್ಕಿ ಮಾಡೋದು. ಪಾಯಸ, ಲಡ್ಡು ಎಲ್ಲ ಥರನೂ ಮಾಡಿರ್ತಾರೆ. ಆದರೆ ಅವಲಕ್ಕಿನೇ ಮೇನು ಅವನಿಗೆ ನೈವೇದ್ಯ ಇಡೋದು. ಈ ಥರ ನೀವು ಒಂದು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಕರಗಿರಿ ನೋಡಿ, ಕರಗಿರೋದಾಯ್ತು. ಇದು ಬೆಲ್ಲ ಎಲ್ಲ ಕರ್ಕೊಂಡಿದೆ. ಪಾಕ ಏನು ಮಾಡೋಕ್ಕೆ ಹೋಗಬೇಡಿ. ಇದು ಎಷ್ಟು ಬೆಲ್ಲ ಕರಗಿದ್ರೆ ಸಾಕು. ನಾವು ಸ್ವಲ್ಪ ಹಸಿ ಕಾಯಿ ತುರಿ ನಾನು ತುರಿದಿಟ್ಕೊಂಡಿದ್ದೆ. ನೀವು ಒಣ ಕಾಯಿ ತುರಿ ಇದ್ದರೂ ಸಾಕು, ಹಸಿ ಕಾಯಿ ತುರಿ ಇದ್ದರೂ ಸಾಕು. ಇದನ್ನು ಇವಾಗ ನಾವು ಬೆಲ್ಲದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬರೀ ಒಂದು 5 ನಿಮಿಷದಲ್ಲೇ ನೀವು ಈ ಥರ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ಈ ಥರ ನೈವೇದ್ಯಗಂತ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಪ್ರಸಾದ ರೆಡಿಯಾಗುತ್ತೆ. ನೋಡಿ, ಇವಾಗ ಕೊಬ್ಬರಿ ಎಲ್ಲ ಬೆಲ್ಲದಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಅವಲಕ್ಕಿ ನೆನೆಸಿಟ್ಟಿದ್ದೀವಲ್ಲ, ಅವಲಕ್ಕಿ ಹಾಕೋಣ. ಇದನ್ನೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ. ಇದನ್ನೇನು ಜಾಸ್ತಿ ಹೊತ್ತೇನು ನಾವು ಇದು ಮಾಡೋದೇಲ್ಲ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಅವಲಕ್ಕಿ ಕಾಯಿ ತುರಿ ಹಾಕಿ ಸ್ವಲ್ಪ 1 ನಿಮಿಷ ಇದನ್ನು ನಾವು ಮುಚ್ಚಿಬಿಟ್ರೆ ಸಾಕು, ಸೂಪರಾಗುತ್ತೆ. ಇವಾಗ 1 ನಿಮಿಷ ನಾನು ಇದನ್ನು ಮುಚ್ಚಿಡ್ತೀನಿ. ಇದಕ್ಕೆ ಮುಚ್ಚಳ ನೋಡಿ. ಇವಾಗ ತಿರುಗಿಬಿಟ್ಟು ನಾವು ಇದಕ್ಕೆ ಮುಚ್ಚಳ ನೋಡಿ. ಇವಾಗ ತೆಗಿಯೋಣ. ನೋಡಿ, ಇವಾಗ ತೆಗೆದಿದ್ದೀನಿ. ದ್ರಾಕ್ಷಿ ಗೋಡಂಬಿ ನಾವು ಈ ತುಪ್ಪದಲ್ಲಿ ಕರ್ಕೊಂಡಿದ್ದೀವಲ್ಲ, ಅದನ್ನ ಹಾಕೋಣ. ಒಂದೇ ಒಂದು ಏಲಕ್ಕಿ ನಾನು ಸಿಪ್ಪೆ ಸಮೇತ ಕೊಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾವು ತಟ್ಟೆಗೆ ಹಾಕಿಬಿಟ್ಟು ನಾವು ದೇವ್ರ ನೈವೇದ್ಯಕ್ಕೆ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನೀವು ಈ ಥರ ಬೆಲ್ಲ ಕರಗಿಸ್ತೇನೆ ಚೆನ್ನಾಗಿ ಬೆಲ್ಲ ಕುಟ್ಟಿ ಅವಲಕ್ಕಿ ನೆನಕಿ ಮಿಕ್ಸ್ ಮಾಡಿಟ್ರೂ ಆಗುತ್ತೆ. ಆದರೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ನಾನು ಅವಲಕ್ಕಿ ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಅವಲಕ್ಕಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ದೇವ್ರ ನೈವೇದ್ಯ ಯಾವ ದೇವ್ರಿಗಾದರೂ ಅಷ್ಟೇ, ನೀವು ಮನೇಲಿ ಏನಾರ ಪ್ರಸಾದ ಮಾಡ್ಬೇಕು ಅನಿಸಿದ್ರೆ ಈ ಥರ ಬೆಲ್ಲದ ಅನ್ನ ಆಗಿರ್ಬೋದು, ಬೆಲ್ಲದ ಅವಲಕ್ಕಿ ಆಗಿರ್ಬೋದು, ಇಲ್ಲ ಬಾಳೆಹಣ್ಣು ಸೇರಿಸ್ಬಿಟ್ಟು ಅವಲಕ್ಕಿ ಜೊತೆಗೆ ಮಿಕ್ಸು ಆ ಥರ ಮಾಡಿಟ್ಟರೆ ದೇವ್ರಿಗೆ ತುಂಬ ಪ್ರಿಯವಾಗಿದ್ದು. ಈ ಥರ ಅವಲಕ್ಕಿ ನಿಮಗೆ ನಾನು ಬೆಲ್ಲದಿಂದ ಮಾಡಿರೋದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.